17 ಬಜೆಟ್ ಮಂಡಿಸಿರೋದು ಕರ್ನಾಟಕದಲ್ಲಿ. ಇದು ಒಂದು ಇತಿಹಾಸ. 17 ಬಜೆಟ್ ಯಾರು ಮಂಡಿಸಿಲ್ಲ. ಇಷ್ಟು ಬಜೆಟ್ ಮಂಡಿಸಬೇಕಾದ್ರೆ ಅವಕಾಶ ಸಿಕ್ಕಬೇಕಾದ್ರೆ ಈ ರಾಜ್ಯದ ಜನತೆಯ ಆಶೀರ್ವಾದ, ಎಮ್.ಎಲ್.ಎಗಳು, ಎಮ್.ಎಲ್.ಸಿಗಳ ಆಶೀರ್ವಾದ ಮತ್ತು ಹೈಕಮಾಂಡ್ನವರ ಆಶಯ, ವಿಶ್ವಾಸ. ಇಲ್ಲದ್ರೆ ನಾನು ಹಣಕಾಸಿನ ಮಂತ್ರಿ ಯಾಕೆ ಮಾಡ್ತಿದ್ರು ನನಗೆ? ಕರ್ನಾಟಕ, ಅದೇ ಹೇಳಿದೆ, ಕರ್ನಾಟಕ ಜನತೆಯ ಆಶೀರ್ವಾದ, ಶಾಸಕರ ಆಶೀರ್ವಾದ, ಪಕ್ಷದ ಆಶೀರ್ವಾದ, ಹೈಕಮಾಂಡ್ನ ಆಶಯ, ವಿಶ್ವಾಸ ಎಲ್ಲರೂ ಆಗ್ಲಿಕ್ಕೆ ಸಾಧ್ಯನೇ ಆಯ್ತಿಲ್ಲ. ಆದರೂ ಕೂಡ ನೀವು ಯಾರೇ ಟೀಕೆ ಮಾಡಲಿ, ಕೂಡ್ರಿ ನಾನು ಈಡಾಗಿಲ್ಲ ಶರವಣ್ ತಲೆ ಸರಿ ಐತಿಲ್ಲ ಎದ್ದೇನು ಏನು ದನ ಕಾಯೋಣ ಕುತ್ಕೋಬೇಕು. ಪರ್ಮಿಷನ್ ಕೇಳಂದ್ರೆ ಮತ್ತೆ ಮಾತಾಡ್ಬೇಕು. ಬುದ್ಧಿಗಿದ್ದು ಐತಿಲ್ಲ ಅದು. ಈಡಾದಾಗ ಮಾತ್ರ ಮಾತಾಡಿ. ಏನೇನೂ ಇಲ್ಲ ನಮ್ಗೆ ಅದು ಸೆನ್ಸ ಇಲ್ಲ. ನೀವೆಲ್ಲ ಟೀಕೆ ಮಾಡಿದಿರಿ, ನಿಮಗೆಲ್ಲ ಭಾಳ ಸಂತೋಷ, ಸ್ವಾಗತ ಮಾಡ್ತೀನಿ ನಾನು. ಟೀಕೆ ಮಾಡೋರಿಗೆ, ಸಲಹೆ ಕೊಡೋರಿಗೆ, ಚರ್ಚೆನಲ್ಲಿ ಭಾಗವಹಿಸಿದವ್ರಿಗೆ ಎಲ್ರಿಗೂ ಕೂಡ ಸ್ವಾಗತ ಮಾಡ್ತೀನಿ. ನಮ್ಮ ಬಜೆಟ್ ಮೇಲೆ ದಿನಪತ್ರಿಕೆಗಳು ಏನು ಸಂಪಾದಕೀಯ ಬರೆದಿದ್ದಾವೆ ಅಂತಕ್ಕಂಥದ್ದು ಒಂದು. ಜನರ ಅಭಿಪ್ರಾಯ ಏನು, ತಜ್ಞರ ಅಭಿಪ್ರಾಯ ಏನು, ಅದನ್ನು ಸದನಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಪ್ರಜಾವಾಣಿಯವರು, ಪ್ರಜಾವಾಣಿ ಪತ್ರಿಕೆ ಅವರು ಸಂಪಾದಕೀಯ ಬರೆದಿದ್ದಾರೆ 7ನೇ ತಾರೀಕು 7/3/2026. ಅವ್ರು ಏನಂತ ಬರೆದಿದ್ದಾರೆ ಅಂತಂದ್ರೆ, 10 ಹಲವು ಯೋಜನೆಗಳ ಮೂಲಕ ಇತರ ಎಲ್ಲಾ ಸಮುದಾಯಗಳನ್ನು ಒಂದಿಲ್ಲೊಂದು ರೀತಿ ತಲುಪುವ ಪ್ರಯತ್ನವನ್ನು ಮಾಡಿದ್ದಾರೆ. ನನ್ನದಲ್ಲ ಇದು, ಪ್ರಜಾವಾಣಿ ಪತ್ರಿಕೆಯವರು ಸಂಪಾದಕೀಯ. ತಳ ಸಮುದಾಯಗಳನ್ನು ಕೇಂದ್ರವಾಗಿಟ್ಟುಕೊಂಡು ಒಟ್ಟು ಸಮಾಜದ ಏಳಿಗೆಗಾಗಿ ಆತುರಿಯುತ್ತಿರುವುದು ಬಜೆಟ್ನಲ್ಲಿ ಎದ್ದು ಕಾಣುತ್ತಿದೆ. ಕರ್ನಾಟಕದ್ದೇ ಆದ ಸಶಕ್ತ ಹಾಗೂ ಸುಸ್ಥಿರ ಅಭಿವೃದ್ಧಿ ಮಾದರಿಗಳನ್ನು ರೂಪಿಸಿರುವ ಅವರು ಅವುಗಳನ್ನು 11G ಮಾದರಿ ಆರ್ಥಿಕತೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಜನಕಲ್ಯಾಣ, ಶಿಕ್ಷಣ, ಕೃಷಿ, ಕಾರ್ಮಿಕ ಕಲ್ಯಾಣ, ಕೈಗಾರಿಕೆ, ನಗರಾಭಿವೃದ್ಧಿ ಹೀಗೆ ಎಲ್ಲವನ್ನು 11G ಮಾದರಿ ಆರ್ಥಿಕತೆ ಒಳಗೊಂಡಿದೆ.